ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್. ಬೈಬಲಲ್ಲಿ ಒಂದು ವಾಕ್ಯ ಇದೆ, ಆತನ ಉಪಕಾರಗಳನ್ನು ಒಂದನ್ನು ಮರಿಬೇಡ ಅಂತ. ಹೌದು, ಯಾಕೆ ಮಾತಂತೀನಂದರೆ, ದೇವರು ನಮ್ಮ ಜೀವಿತದಲ್ಲಿ ಎಷ್ಟೆಲ್ಲ ಅದ್ಭುತ ಮಾಡಿರ್ತಾನೆ, ನಾವು ಮರಿಬಾರ್ದು. ಹಂಗೆ ದೇವರು ನಮ್ಮ ಜೀವಿತದಲ್ಲಿ ಕೆಲವು ಮನುಷ್ಯರ ಮೂಲಕನೂ ಅದ್ಭುತ ಮಾಡಿರ್ತಾನೆ, ಹೆಲ್ಪ್ ಮಾಡಿರ್ತಾನೆ, ಅವರನ್ನು ಕೂಡ ನಾವು ಮರಿಬಾರ್ದು. ಒಂದು ಸ್ಥಾನಕ್ಕೆ ಬಂದಾಗ ಏನಂತೀನಂದರೆ, ನಾನು GNM ಓದುವಾಗ ತುಂಬ ಕಷ್ಟದಲ್ಲಿ ಓದಿದ್ದೀನಿ ರೀ ನಾನು. ಅಂದರೆ ಸುಮ್ಮನೆ ಸರ್ಟಿಫಿಕೇಟ್ ಮಾತ್ರ ನಂಗೆ ಸುಮ್ಮನೆ ಸಿಕ್ಕಿಲ್ಲ. ಎಷ್ಟೋ ಅವಮಾನ, ಎಷ್ಟೋ ಕಣ್ಣೀರು, ಎಷ್ಟೆಲ್ಲ ಆಗಿದೆ ಅಂದರೆ ಅದು ತುಂಬಾ ಇದ್ದಾವೆ ಅದು ಹೇಳಲಿಕ್ಕೆ. ಯಾಕಂದರೆ ಮೆಸ್ ಫೀಸ್ ಕಟ್ಟೋಕ್ಕೂ ಕೂಡ ನನ್ನ ಕೈಲಿ ದುಡ್ಡು ಇರ್ತಿರಲಿಲ್ಲ. ನಮ್ಮಮ್ಮ ನಾನು ನರ್ಸಿಂಗ್ ಸೇರಿದ್ಮೇಲೆ 3 ಮನೆ ಕೆಲಸ ಮಾಡೋರು 4 ಮನೆ ಕೆಲಸ ಹೋಗ್ತಾಯಿದ್ರು. ಯಾಕಂದರೆ ಮೆಸ್ ಖರ್ಚಿಗೆ ದುಡ್ಡು ಬೇಕಿತ್ತಲ್ಲ. ಸೊ ಮೆಸ್ ಫೀಸ್ ಕಟ್ಟೋಕ್ಕೆ ಕೂಡ ಅವ್ರ ಕೈಲಿ ಆಗ್ತಿರಲಿಲ್ಲ, ಅಷ್ಟು ಮನೆ ಕೆಲಸ ಹೋದರೂ ಕೂಡ. ಈ ರೀತಿ ಇದ್ದಾಗಲ್ಲ ತುಂಬ ಅವಮಾನ ಎದುರಿಸಿದ್ದೀನಿ ರೀ ನಾನು ನರ್ಸಿಂಗ್ ಮಾಡೋದು. ನನ್ನ ಲೈಫಲ್ಲಿ ನಾನು ಅಂತೀನಲ್ಲ, ಒಂದು ಗುತ್ತು ಗುರಿ ಇಲ್ಲದೆ ಹೋಗ್ತಾಯಿದ್ದೀನ ಅಂಥವಳು ನನ್ನನ್ನು ದೇವ್ರು ನನ್ನ ಹೃದಯ ನೋಡ್ತಾ ಇದ್ದರು. ಅಳ್ತಿದ್ದೆ. ಬಟ್ ಮನೆಗೆ ಮಾತ್ರ ಒಂದು ದುಃಖದ ಮಾತು ಹೇಳ್ತಿರ್ಲಿಲ್ಲ, ಅಮ್ಮನಿಗಾಗಲಿ ಯಾರಿಗೇ ಆಗಲಿ. ದೇವರಿಗೆಲ್ಲ ಹೇಳ್ಕೊಂಡು ನನ್ನನ್ನು ನಾನು ಎಂಕರೇಜ್ ಮಾಡ್ಕೊತಾ ಇದ್ದೆ. ಯಾಕಂತಂದರೆ ಇದು ನೋಡಿ, ಇದು ನನ್ನ ಸೆಕೆಂಡ್ ಇಯರ್ ಪೋಸ್ಟ್ BSc. ಅದೇ ನನ್ನ BSc ನರ್ಸಿಂಗ್ ದೇವರು ನನ್ನ ಹಸ್ಬೆಂಡ್ ಮೂಲಕ ಮದುವೆ ಆದಮೇಲೆ ಕಂಪ್ಲೀಟ್ ಆಗೋಕ್ಕೆ ಸಹಾಯ ಮಾಡಿದ್ದಾನೆ. ಯಾಕಂತಂದರೆ ನಾವು ದೇವರ ಎಣಿಕೆಯಲ್ಲಿ ಯಾವಾಗಲೂ ಇರ್ತೀವಿ ರೀ. ಸೊ ದೇವರು ನಮ್ಮ ಜೀವಿತದಲ್ಲಿ ಒಳ್ಳೆಯವನಾಗಿರ್ತಾನೆ.